ಕಲ್ಲೋಳ್ಕರ್ ಪ್ರಚಾರಕ್ಕೆ ಲಕ್ಷಗಟ್ಟಲೆ ಹರಿದು ಬಂದ ಜನಸ್ತೋಮ. ಚಿಕ್ಕೋಡಿ ಲೋಕಸಭೆ ಚುನಾವಣಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಎಲ್ಲಾ ಪಕ್ಷಗಳು ಮೊನ್ನೆಯಿಂದ ಬೃಹತ್ ಸಮಾವೇಶ ಮೂಲಕ ಮತಯಾಚನೆ ಮಾಡುತ್ತಿದ್ದಾರೆ. ಅದೇ ರೀತಿ ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾದ ರಿಕ್ಷಾ ಚಿಹ್ನೆಯ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಕೂಡ ನಾವೇನು ಯಾವ ಪಕ್ಷಕ್ಕಿಂತ ಕಡಿಮೆ ಇಲ್ಲವೆಂಬಂತೆ ಇವತ್ತು ಚಿಕ್ಕೋಡಿ ಹೊರವಲಯದ ಪರಟಿ ನಾಗಲಿಂಗೇಶ್ವರ ದೇವಸ್ಥಾನದ ಮುಂದೆ ಬೃಹತ್ ಸಮಾವೇಶ ಮಾಡಿದರು. ಈ ಸಮಾವೇಶದಲ್ಲಿ ಲಕ್ಷ ಮತದಾರರು ಶಂಭು ಕಲ್ಲೋಳ್ಕರ್ಗೆ ಜೈ ಅಂದರು. ಈ ಸಮಾವೇಶ ಪ್ರಬಲ ಪಕ್ಷಗಳಾದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳಿಗೆ ನಡುಕ ಹುಟ್ಟಿಸಿದೆ. ಇತ್ತ ಕಡೆ ಅಹಿಂದ ಮತಗಳಿಗೆ ಬೆನ್ನು ಹತ್ತಿದ ಕಾಂಗ್ರೆಸ್ಗೂ ಕೂಡ ನಡುಕ ಹುಟ್ಟಿದೆ. ಇತ್ತ ಕಡೆ ಬಿಜೆಪಿಯ ಕೆಲ ಮುಖಂಡರು ಬೇಸತ್ತು ಶಂಭು ಕಲ್ಲೋಳ್ಕರ್ಗೆ ಬೆನ್ನು ಹತ್ತಿ ಜೈ ಅನ್ನುತ್ತಿದ್ದಾರೆ. ಇನ್ನು ಸ್ವತಂತ್ರ ಪಕ್ಷದ ಅಭ್ಯರ್ಥಿಗೆ ಇಷ್ಟೊಂದು ಜನಸ್ತೋಮ, ಜಿಲ್ಲೆಯಲ್ಲಿಯೇ ಇದೊಂದು ಇತಿಹಾಸ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕಲ್ಲೋಳ್ಕರ್ ಮಾತಿಗೆ ಮತದಾರರು ಜೈ ಅಂದಿದ್ದಾರೆ. ಗೆಲುವು ಸೋಲು ನಂತರ ನೋಡೋಣ, ಮೊದಲು ಶಂಭುಗೆ ವೋಟ್ ಮಾಡಿ ಎಂದು ಹಲವು ಮುಖಂಡರು ಮಾತನಾಡಿದರು. ನಂತರ ಬುದ್ಧ, ಬಸವ, ಅಂಬೇಡ್ಕರ್ ತತ್ವದಲ್ಲಿ ನಡೆಯುತ್ತಿರುವ ಶಂಭು ಕುರಿತು ಸ್ವತಃ ಅಂಬೇಡ್ಕರ್ ಮೊಮ್ಮಕ್ಕಳಾದ ಹಾಗೂ ಅವರ ಕುಡಿ ಪ್ರಕಾಶ್ ಅಂಬೇಡ್ಕರ್ ಅವರು ಹಿಂದಿಯಲ್ಲಿ ಭಾಷಣ ಮಾಡಿ ಶಂಭುಗೆ ಮತ ನೀಡುವಂತೆ ಮತಯಾಚಿಸಿದರು. ಗೂಂಡಾ ರಾಜಕೀಯ, ಗಾಂಡು ರಾಜಕೀಯಕ್ಕೆ ನ್ಯಾಯ ಸಿಗುತ್ತಿಲ್ಲವೆಂದು ಭಾಷಣದಲ್ಲಿ ಹರಿಹಾಯ್ದರು. ಬ್ಯೂರೋ ರಿಪೋರ್ಟ್, ಗಂಗಾಧರ್ ಶಿರಗಾವಿ, GS5 टीव्ही कन्नड न्यूज, चिक्कोडी. आणि असं मनमोहन सिंगांचं भाषण हे मोदींना ऐकवू आणि त्यांना सांगू की मोदी असं म्हणाले. मित्रो, इलेक्शन मध्ये कपडे फाडायला संधी मिळाली तर तुम्ही फाडणार. या 2 दिवसामध्ये जीवाचं दान करा. इथल्या मुसलमानांकडे जा, इथल्या कुर्बानकडे जा, इथल्या लहान समूहाकडे जा आणि त्यांना असं म्हणा की आम्ही निवडून आलो की आपलं संरक्षण आम्ही केल्याशिवाय राहणार नाही. आणि म्हणून पुन्हा एकदा आवाहन करतो, या ठिकाणी शंभू कल्लोळकर यांची निशाणी काय आहे, निशाणी काय आहे, निशाणी काय आहे, निशाणी काय आहे. तेव्हा ऑटो रिक्षा समोरचं बटन दाबून आपण त्यांचा विजय निश्चित करा, हे आवाहन आपल्याला करतो आणि रजा घेतो. नमस्कार, जय भीम.